ನಮಸ್ಕಾರ, ವೆಲ್ಕಮ್ ಟು ಬಿಗಿನರ್ಸ್ ಅಂಡ್ ಬ್ಯಾಚುಲರ್ಸ್ ಕುಕಿಂಗ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತುಂಬ ಹೆಲ್ದಿಯಾದ, ತುಂಬ ಟೇಸ್ಟಿಯಾದ, ಸುಲಭವಾಗಿ ಮಾಡ್ಕೊಳ್ಬಹುದಾದ ನೆಲಕಡಲೆ ಲಡ್ಡು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಸುಲಭವಾದ ಸರಳವಾದ ಅಡಿಗೆಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ತುಂಬ ಈಸಿ ಟಿಪ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೋಡಿ, ಈಗ ನೆಲಕಡಲೆ ಉಂಡೆ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ 4 ಕಪ್ನಷ್ಟು ನೆಲಕಡಲೆಯನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡುವಾಗ ಫ್ಲೇಮ್ ಹೈ ಇರಬಾರ್ದು, ಮೀಡಿಯಮ್ ಟು ಲೋದಲ್ಲಿ ಒಂದು 15 ಮಿನಿಟ್ಸ್ ತನಕ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಅದೇ ರೆಸಿಡ್ಯೂ ಹೀಟಲ್ಲಿ 1-2 ನಿಮಿಷಗಳ ಕಾಲ ಈ ಥರ ಸೌಟಾಡಿಸ್ತಾ ಇದ್ದರೆ ನೆಲಕಡಲೆ ಅದೇ ರೆಸಿಡ್ಯೂ ಹೀಟಲ್ಲಿ ಚೆನ್ನಾಗಿ ಫ್ರೈ ಆಗಿ ಸಿಗ್ತದೆ. ನೋಡಿ, ಆ ನಂತರ ಅದನ್ನು ಚೆನ್ನಾಗಿ ತಣಿಸ್ಕೊಳ್ಬೇಕು. ನೋಡಿ, ತಣಿಸಿ ಆದಮೇಲೆ ಈ ಥರ ನಾವು ಅದನ್ನು ರಬ್ ಮಾಡಿದರೆ ಚೆನ್ನಾಗಿ ಅದರ ಸ್ಕಿನ್ ಪೀಲ್ ಆಗ್ತಾ ಇರಬೇಕು. ಅಷ್ಟಾದರೆ ಚೆನ್ನಾಗಿ ನೆಲಕಡಲೆ ಫ್ರೈ ಆಗಿದೆ ಅಂತ ಅರ್ಥ. ತುಂಬ ಹಸಿಯಾಗಿದ್ರೂ ಒಳ್ಳೆಯದಾಗೋದಿಲ್ಲ. ಈಗ ನಾನು 1 ಲೇಯರ್ ನೆಲಕಡಲೆ ಮತ್ತು 1 ಲೇಯರ್ ಬೆಲ್ಲದ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ತೇನೆ. ಇಲ್ಲಿ ನಾನು 4 ಕಪ್ನಷ್ಟು ನೆಲಕಡಲೆ ತಗೊಂಡಿದ್ದೆ ಅಲ್ಲ, ಸೊ ಅದಕ್ಕೆ 1.5ರಿಂದ 1.25 ಕಪ್ನಷ್ಟು ಬೆಲ್ಲದ ಪುಡಿ ತಗೊಳ್ತಾ ಇದ್ದೇನೆ. ಸ್ವೀಟ್ ನಿಮ್ಗೆ ಹೇಗೆ ಬೇಕು ನೋಡಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅದರಿಂದ ಲಡ್ಡುಗೆ ಏನು ಇಫೆಕ್ಟ್ ಆಗೋದಿಲ್ಲ. ಸೊ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೋದು. 1 ಲೇಯರ್ ನೆಲಕಡಲೆ, ಒಂದು ಸ್ವಲ್ಪ ಬೆಲ್ಲ, ಈ ಥರ ಹಾಕ್ಕೊಂಡು ನಾವು ಪುಡಿ ಮಾಡೋದ್ರಿಂದ ಚೆನ್ನಾಗಿ ಬೆಲ್ಲ ಮತ್ತು ನೆಲಕಡಲೆ ಮಿಕ್ಸ್ ಆಗಿ ಸಿಗ್ತದೆ. ಒಂದೇ ಕಡೆ ಬೆಲ್ಲ, ಒಂದೇ ಕಡೆ ನೆಲಕಡಲೆ ಸಿಗೋದಿಲ್ಲ. ನೋಡಿ, ಈ ಥರ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನಾನು. ಇಷ್ಟಾದರೆ ಸಾಕು. ನಿಮಗೆ ಇನ್ನೂ ತುಂಬ ಪುಡಿ ಬೇಕಂತ, ಕರೆಕ್ಟ್ ತುಂಬ ಫೈನ್ ಬೇಕಂತ ಹೇಳಿದರೆ ಹಾಗೂ ಕೂಡ ಮಾಡ್ಕೊಳ್ಬೋದು. ನೀವು ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇಷ್ಟು ಪುಡಿ ಇದೆ, ಹೇಗೆ ಲಡ್ಡು ಮಾಡೋದಂತ ಆಶ್ಚರ್ಯ ಆಗ್ತಾ ಇರ್ಬೋದು ನಿಮಗೆ. ನೋಡಿ, ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಎಷ್ಟು ಎಣ್ಣೆ ಆಚೆ ಬರ್ತದೆ ಆ ನೆಲಕಡಲೆಯಿಂದ. ಉಳಿದ ಬ್ಯಾಚನ್ನು ಕೂಡ ಅದೇ ಥರ ಹಾಕೊಳ್ಳಿ. ಸ್ವಲ್ಪ ನೆಲಕಡಲೆ, ಸ್ವಲ್ಪ ಬೆಲ್ಲ. ನಿಮಗೆ ತುಂಬ ಫ್ಲೇವರ್ ಬೇರೆ ಬೇಕಂತ ಹೇಳಿದರೆ ನೀವು ಏಲಕ್ಕಿ ಹಾಕ್ಕೊಳ್ಬೋದು, ಒಂದು 4 ಏಲಕ್ಕಿ ಹಾಕ್ಕೊಳ್ಬೋದು. ಹಾಗೆ ಇನ್ನೂ ಹೆಲ್ದಿ ಮಾಡಬೇಕಂದ್ರೆ ಅದಕ್ಕೆ ಬಾದಾಮ್, ಪಿಸ್ತಾ ಎಂತ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ, ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೆಕೆಂಡ್ ಟೈಮ್ ಇದು ನಮ್ಮ ಮಿಕ್ಸಿ ಸ್ವಲ್ಪ ಬಿಸಿ ಆಗಿರ್ತದಲ್ಲ, ಹಾಗೆ ಸ್ವಲ್ಪ ಲಮ್ಸ್ ಬಂದಿದೆ. ಏನು ಪರವಾಗಿಲ್ಲ, ಅದನ್ನು ಸ್ವಲ್ಪ ಒಡೆದು ಮಿಕ್ಸ್ ಮಾಡಿ ಪುನಃ ಉಂಡೆ ಕಟ್ಕೊಂಡ್ರೆ ಆಯಿತು. ನೋಡಿ, ಈಸಿಯಾಗಿ ಎಷ್ಟು ದೊಡ್ಡ ಉಂಡೆ ಬೇಕು ನಿಮಗೆ ಅಷ್ಟು ಪೌಡರ್ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸರಿ, ರೌಂಡ್ ಆದ ಲಡ್ಡು ರೆಡಿ ಆಗ್ತದೆ. ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ, ನೀವು ಇದಕ್ಕೆ ಬಾದಾಮ್, ಪಿಸ್ತಾ, ಕ್ಯಾಶು, ಎಳ್ಳಿದೆಲ್ಲ, ಎಳ್ಳನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಪುಡಿ ಮಾಡುವಾಗ ಹಾಕೊಳ್ಬೇಕು. ನೋಡಿ, ಈಸಿಯಾಗಿ ರೌಂಡ್ ಆದ ಲಡ್ಡು ಸಿಗ್ತದೆ. ಈ ನಾವು ಲಡ್ಡು ಮಾಡುವಾಗ ನೋಡಿ ಅದರಿಂದ ತುಂಬ ಎಣ್ಣೆ ಆಚೆ ಬರ್ತಾ ಇರ್ತದೆ. ಅದು ತುಂಬ ಹೆಲ್ದಿ. ನೆಲಕಡಲೆ ಎಣ್ಣೆ ತುಂಬ ಹೆಲ್ದಿ ಮತ್ತು ನ್ಯಾಚುರಲ್ ಆಗಿ ಬಂದದ್ದು. ಮಕ್ಕಳೆಲ್ಲ ಏನಾದರೂ ಸ್ವೀಟ್ಸ್, ಚಾಕ್ಲೇಟ್ಸ್ ಅಂತ ಡಿಮಾಂಡ್ ಮಾಡುವಾಗ ಈ ಥರದ್ದು ಸ್ವೀಟ್ಸ್ ಎಲ್ಲ ಮಾಡಿಕೊಟ್ರೆ ಈಸಿಯಾಗಿ ನಾವು ಅವ್ರದ್ದು ಚಾಕ್ಲೇಟ್ ಹ್ಯಾಬಿಟ್ಸನ್ನೆಲ್ಲ ಓವರ್ಕಮ್ ಮಾಡ್ಬೋದು. ನೋಡಿ ಎಷ್ಟು ಎಣ್ಣೆ ಬಂದಿದೆ ನೋಡಿ. ನಾನು ಬರೀ 2 ಉಂಡೆ ಮಾಡಿದ್ದಷ್ಟೇ. ನೋಡಿ, ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ನೆಲಕಡಲೆ ಉಂಡೆ ಮಾಡೋದು ನಿಮಗೆ ಗೊತ್ತಾಯ್ತಲ್ಲ. ಇದೇ ಥರದ ಸಿಂಪಲ್ ಆದ ಅಡಿಗೆ ಟಿಪ್ಸಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ. ತುಂಬ ಟೇಸ್ಟಿಯಾಗಿ, ತುಂಬ ಮೃದುವಾಗಿ ಇರ್ತದೆ ಇದು. ಇದನ್ನು ನೀವು 1 ವಾರದ ತನಕ ಆಚೆನೇ ಇಟ್ಟು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸೇವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ಡೇಸ್ ತನಕ ಸಹ ಏನೂ ಆಗೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.